ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಕ್ಷೇಮದಾಯಕ, ತೃಪ್ತಿದಾಯಕ, ಲಾಭದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿಯ ಮೇ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ಹಲವಾರು ಬದಲಾವಣೆಗಳು ನಮ್ಮಲ್ಲಿ ಆಗ್ತಾ ಇರುತ್ತೆ. ಅದರಲ್ಲಿ ಗುರುವಿನ ದೊಡ್ಡ ಬದಲಾವಣೆ ಮೀನರಾಶಿಯವರಿಗೆ ನೆಗೆಟಿವ್ ಅನ್ನು ಕೊಡ್ತಾ ಇದೆ. ಮೀನರಾಶಿಗೆ ಒಂದು ವರ್ಷದಿಂದ ಇದ್ದಂತಹ ಗುರುಬಲ ಈ ಮೇ 1ನೇ ತಾರೀಕಿನಿಂದ ಇರೋದಿಲ್ಲ. ಇದು ಬಹಳ ಮುಖ್ಯ. ನೋಡೋಣ, 1ನೇ ತಾರೀಕು ಮೇ ತಿಂಗಳು 2024 ಗುರು ಬಲ ಇಲ್ಲದೆ 2ನೇ ಮನೆಯಿಂದ 3ನೇ ಮನೆಗೆ ಹೋಗ್ತಾ ಇದ್ದಾರೆ. ಅಂದರೆ ಮೀನರಾಶಿಗೆ ತೃತೀಯ ಭಾವಕ್ಕೆ 3ನೇ ಮನೆಗೆ ಬರ್ತಾ ಇದೆ. 2ನೇ ಮನೇಲಿ ಇದ್ರು 3ನೇ ಮನೆಗೆ ಬರ್ತಾ ಇದ್ದಾರೆ. ಹಾಗೆ 10ನೇ ತಾರೀಕು ಬುಧ 2ನೇ ಮನೆಗೆ ಬರ್ತಾ ಇದ್ದಾರೆ ನಿಮ್ಮ ರಾಶಿಯಿಂದ. ಹಾಗೆ 14ನೇ ತಾರೀಕು 3ನೇ ಮನೆಗೆ ಸೂರ್ಯ ಬರ್ತಾ ಇದ್ದಾರೆ. ಅಂದರೆ ಉಚ್ಚ ಸ್ಥಾನದಿಂದ ಶತ್ರುವಿನ ಮನೆಗೆ ಹೋಗ್ತಾ ಇದ್ದಾರೆ. ಹಾಗೆ 19ನೇ ತಾರೀಕು ಶುಕ್ರ ಸ್ವಕ್ಷೇತ್ರಕ್ಕೆ 3ನೇ ಮನೆಗೆ ಬಂದು ಮಾಳವ್ಯ ಯೋಗದಲ್ಲಿ ಇರ್ತಾರೆ. ಹಾಗೆ 31ನೇ ತಾರೀಕು ಬುಧ 3ನೇ ಮನೆಗೆ ಬರ್ತಾರೆ. ಇದು ಗ್ರಹಗಳ ಬದಲಾವಣೆ. ಇನ್ನು 8ನೇ ತಾರೀಕು ಮೇ 8 ಅಮಾವಾಸ್ಯೆ, ಮೇ 23ನೇ ತಾರೀಕು ಪೌರ್ಣಮಿ. ಶಾಸ್ತ್ರ ಹಾಗೂ ಸಂಪ್ರದಾಯಗಳಲ್ಲಿ ನಮಗೆ ಅಕ್ಷಯ ತೃತೀಯ ದಿನ ಬಂಗಾರ ತಗೊಳ್ಬೇಕು ಅಂತ ಎಲ್ಲೂ ಇಲ್ಲ. ಆದರೆ ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯ ದಿನ ಅಕ್ಷಯವಾಗಲಿ ಅನ್ನುವಂಥ ಉದ್ದೇಶಕ್ಕೆ ಏನೇ ಮಾಡಿದ್ರು ಕೂಡ ಒಳ್ಳೇದಾಗಲಿ, ಬಂಗಾರ ಕೊಡುವಂಥದ್ದು ನಿಮ್ಮ ಪದ್ಧತಿ ಇದ್ರೆ ತಗೊಳ್ಳಿ, ಒಳ್ಳೆಯದು. ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಅಂದರೆ ಬೇಡ ಅಂತೀರಾ. ಹಾಗಾಗಿ ಅವತ್ತು ಏನು ಮಾಡಿದ್ರು ಅಕ್ಷಯವೇ. ಗೃಹ ಪ್ರವೇಶ ಮಾಡಿ, ಮದುವೆ ಮಾಡಿ ಇತ್ಯಾದಿಗಳು ಏನೇ ಮಾಡಿದ್ರು ಕೂಡ ಅಕ್ಷಯವೇ, ತೊಂದರೆ ಇಲ್ಲ, ಭಯಪಡೋ ಅವಶ್ಯಕತೆ ಇಲ್ಲ. ಅವತ್ತು ಬಸವ ಜಯಂತಿ ಕೂಡ ಅಷ್ಟೇ. ನಾಡಿನ ಸಮಸ್ತ ವೀಕ್ಷಕರಿಗೂ ಬಸವ ಜಯಂತಿ ಹಬ್ಬದ ಶುಭಾಶಯಗಳು. ಅದು ಭಾಳ ಮುಖ್ಯ. ನಂದೀಶ್ವರ ಬಸವೇಶ್ವರ ಅನುಗ್ರಹ ನಿಮ್ಗೆ ಸಿಗಲಿ. ಸರಿ, ಈಗ ಗುರುಬಲ ಹೋಗ್ತಾ ಇದೆ ಅಂದರೆ ಏನೋ ತೊಂದರೆ ಆಗ್ಬಿಡುತ್ತಾ ಅನ್ನುವಂಥದ್ದು ಯೋಚನೆ, ಚಿಂತನೆ ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಭಾಳ ಮುಖ್ಯವಾಗಿ ಕೆಲವೊಂದು ವಿಷಯ ತಿಳ್ಕೋಬೇಕು. ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಗುರು ಬಲಿಷ್ಠವಾಗಿದ್ದರೆ ನಿಮಗೆ ಈ ಗೋಚಾರದ ಗುರುಬಲ ಹೋದರೂ ತೊಂದರೆ ಇಲ್ಲ. ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ ತಿಳ್ಕೊಂಡ್ಮೇಲೆ ಖಂಡಿತವಾಗ್ಲೂ ನಿಮ್ಗೆ ಅದೇನೋ ಪರಿಹಾರಗಳು ಬೇಕಾದ್ರೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ. ಗೋಚಾರದ ಗುರುಬಲ ಹೋಯ್ತು ಅಂತ ಭಯ ಪಡಬೇಡಿ. ಹಾಗಂತ ನೆಗ್ಲಿಜೆನ್ಸಿ ಮಾಡೋದು ಬೇಡ. ಇದೇ ತಿಂಗಳು ಅಂದರೆ ಈಗ ಮೇ ತಿಂಗಳು ಭವಿಷ್ಯ ಮಾಡ್ತಾ ಇದ್ದೀನಿ, ಏಪ್ರಿಲ್ ತಿಂಗಳಲ್ಲಿ ಬೇಗ ಬಿಟ್ಟಿದ್ದೀನಿ ಈ ಒಂದು ವಿಡಿಯೋ. ಯಾಕೆಂದರೆ ಏಪ್ರಿಲ್ 30ನೇ ತಾರೀಕು ಸಾಮೂಹಿಕವಾಗಿ ಗುರುಶಾಂತಿ ಮಹಾಯಾಗಗಳು ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ನಿಮ್ಮನೆ ಸುತ್ತಮುತ್ತ ಇರುವಂಥ ಯಾವ್ದಾನ ದೇವಸ್ಥಾನದಲ್ಲಿ ಮಾಡ್ತಾ ಇದ್ರೆ ಅಲ್ಲಿ ಸಂಕಲ್ಪ ಸೇವೆ ಕೊಟ್ಟು ಒಂದು 500,000 ನಿಮಗೆ ಟಿಕೆಟ್ ಇರುತ್ತೆ, ತೊಗೊಂಡು ಸಂಕಲ್ಪ ಸೇವೆ ಕೊಟ್ಟು ಪೂಜೆ ಮಾಡಿಸ್ಕೊಳ್ಳಿ. ಅದೊಂದು ಬಹಳ ಮುಖ್ಯ ಆಗುತ್ತೆ. ಸಾಮೂಹಿಕ ಗುರುಶಾಂತಿ ಮಾಡ್ಕೊಳ್ಳಿ. ಇಲ್ವಾ ನಿಮ್ಗೆ ಅನುಕೂಲ ಎಲ್ಲೂ ಸಿಗಲಿಲ್ಲ ಅಂತಂದರೆ ನಿಮಗೋಸ್ಕರ ನಮ್ಮಲ್ಲಿ 333 ರೂಪಾಯಿಗೆ ಒಬ್ಬರಿಗೆ ಸಂಕಲ್ಪ ಸೇವೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರಾದರೂ ಇಷ್ಟಪಟ್ಟರೆ ನೀವು ಕೆಳಕಂಡಂಥ ನಂಬರ್ಗಳಿಗೆ ನೀವು ಕರೆ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಡೀಟೇಲ್ಸ್ ಕಳಿಸ್ತಾರೆ. ನೀವು ನೋಟ್ ಮಾಡ್ಕೋಬೋದು. ಡೀಟೇಲ್ಸ್ ಕಳಿಸಿದ ಮೇಲೆ ನಿಮ್ಮ ಅಡ್ರೆಸ್ಸು ಕಳಿಸಿದರೆ ಪೂಜೆ ಏಪ್ರಿಲ್ 30ಕ್ಕೆ ಮುಗಿಯುತ್ತೆ. ಅದಾದಮೇಲೆ 12 ದಿನದೊಳಗೆ ಪೋಸ್ಟ್ ಆಫೀಸ್ ಮುಖಾಂತರ ನಿಮಗೆ ಪ್ರಸಾದ ಮನೆಗೆ ಬಂದು ಸೇರುತ್ತೆ. ಇದು ಪದ್ಧತಿ. ಫೇಸ್ಬುಕ್ಕು ಯೂಟ್ಯೂಬಲ್ಲಿ ಲೈವ್ ಆಗಿ ವಾಚ್ ಮಾಡ್ಬೋದು. ಲಾಸ್ಟ್ ಡೇಟು 28 ಏಪ್ರಿಲ್ಲು ಸಾಯಂಕಾಲ 6 ಗಂಟೆ ಒಳಗೆ ಕಳಿಸಿ. ಅದಾದಮೇಲೆ ಕಳಿಸಿದ್ರೆ ನಾನು ನಿಮಗೆ ಅಮೌಂಟ್ ವಾಪಸ್ ಹಾಕಬೇಕಾಗುತ್ತೆ. ಯಾಕೆಂದರೆ ನಾವು ಎಲ್ಲ ಬರ್ಕೊಂಡು ಸಿದ್ಧತೆಗಳು ಮಾಡ್ಕೊಂಡು ಎಲ್ಲ ಮಾಡಬೇಕಾಗುತ್ತೆ. ಹಾಗಾಗಿ 29ನೇ ತಾರೀಕಿಗೆ ಯಾರಿಗೂ ಅವಕಾಶ ಇಲ್ಲ, ಆಯ್ತಲ್ಲ. ಇನ್ನು ಗುರುಬಲ ಹೋಗ್ತಾ ಇದೆ ಅಂದ ಕೂಡಲೇ ನಿಮ್ಗೆ ಭಯನ? ಖಂಡಿತ ಇಲ್ಲ. 3ನೇ ಮನೇಲಿ ಗುರು ಇದ್ದರೆ ಏನು ಫಲ ಅದನ್ನು ಹೇಳ್ತೀನಿ ನೋಡಿ. ಯಾಕೆಂದರೆ ತೃತೀಯ ಸ್ಥಾನದಲ್ಲಿ ಗುರು ಇದ್ದಾಗ ಗುರುಬಲ ಇಲ್ಲದೆ ಹೋಗ್ಬೋದು. ಬಟ್ ಗುರುಬಲ ಇಲ್ಲ ಅಂದ ಕೂಡಲೇ ಗುರುವಿನ ಅನುಗ್ರಹ ಇರಲ್ಲ ಅಂತಲ್ಲ ಅದರ ಅರ್ಥ. ಗುರುವಿನ ಅನುಗ್ರಹ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ ನೋಡಿ. ಧೈರ್ಯಂ ಚ ವೀರ್ಯ ಬಲಮೂಲ ಫಲಾಶಲಾನಿ ಪಕ್ಷೇ ವಕ್ಷ್ಯೆ ತೃತೀಯ ಭವನಾತ್ ಕ್ರಮಶೋಖಿಲಾಮಿ ಅಂತ ಶ್ಲೋಕ. ಏನು ಹೇಳುತ್ತೆ? ತೃತೀಯ ಭಾವದಲ್ಲಿ ಗುರು ಇದ್ದಾಗ ಗೋಚಾರದಲ್ಲಿ ಗುರುಬಲವಿಲ್ಲದಿದ್ದರೂ ಸಹ ಮೀನರಾಶಿಯವರಿಗೆ ಮನೋಭಾವ ಹೆಚ್ಚಾಗುತ್ತೆ. ಅಂದರೆ ಮಾನಸಿಕ ಧೈರ್ಯ ಹೆಚ್ಚಾಗತ್ತೆ. ಸಹೋದರ ಸಹೋದರಿಯರಿಂದ ಸಪೋರ್ಟ್ ಸಹಾಯ ಸಿಗುತ್ತೆ. ಅರ್ಥ ಆಯ್ತಲ್ಲ ನಿಮಗೆ? ಸ್ವಯಂ ಉತ್ತಮ ಬುದ್ಧಿಯುಳ್ಳವರಾಗ್ತೀರಾ.
ಕೃತಜ್ಞರಾಗ್ತೀರಾ, ಸ್ಥಾನ ಪಲ್ಲಟಗಳಾಗತ್ತೆ. ಅಂದರೆ ನೀವು ಬಾಡಿಗೆ ಮನೇಲಿದ್ರೆ ಲೀಸ್ ಮನೆಗೆ ಹೋಗೋದು, ಲೀಸ್ ಮನೆ ಇದ್ರೆ ಸ್ವಂತ ಮನೆಗೆ ಹೋಗೋದು, ಅಂದರೆ ವೃದ್ಧಿ ಆಗುತ್ತೆ. ಕೆಲಸದಲ್ಲಿ ಚೇಂಜಸ್, ಸ್ವಿಚ್ ಮಾಡೋದು, ಬೇರೆ ಕೆಲಸಕ್ಕೆ ಹೋಗೋದು ಅಥವಾ ಟ್ರಾನ್ಸ್ಫರ್ ಆಗೋದು, ಈ ಥರದ್ದು, ಅಥವಾ ವಿದೇಶಕ್ಕೆ ಹೋಗಿ ಬರೋದು, ಈ ಥರದ್ದು ಏನಾದರೂ ಬದಲಾವಣೆಗಳು, ಸ್ಥಾನ ಪಲ್ಲಟಗಳು ಆಗತ್ತೆ. ಜೊತೆಗೆ ಬಂಧುಗಳು ಸ್ವಲ್ಪ ಮನಸ್ಸಿಗೆ ಬೇಸರ ಮಾಡ್ತಾರೆ, ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಸರಿಯಾದ ಫಲವು ನಿಮಗೆ ಸಿಗುತ್ತೆ. ಕಫ ತೊಂದರೆ ಹೆಚ್ಚಾಗುವಂಥ ಸಾಧ್ಯತೆ, ಅಗ್ನಿಮಾಂದ್ಯ, ಸ್ಟೊಮಕ್ ಇಶ್ಯೂಸು, ಡೈಜೆಸ್ಟಿವ್ ಸಿಸ್ಟಮ್ ಪ್ರಾಬ್ಲಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸದಾ ಸಂಚಾರಶೀಲರು, ಮೀನರಾಶಿಯವರು ಸದಾ ಸಂಚಾರಶೀಲರು. ಹಾಗಾಗಿ ನಿಮ್ಮ ರಾಶಿಯಾಧಿಪತಿ ದಶಮಾಧಿಪತಿ ಗುರುನೇ, ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿರಿ, ಗುರು ಶಾಂತಿ ಮಾಡ್ಕೊಳ್ಳಿ, ಖಂಡಿತವಾಗಲೂ ನಿಮ್ಗೆ ಒಳ್ಳೆಯದೇ ಆಗುತ್ತೆ, ಚಿಂತೆ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಇನ್ನು ಸಾಡೆ ಸಾತಿನ ಪ್ರಾರಂಭ ಭಾಗದಲ್ಲಿದ್ದೀರಾ. ಪ್ರಾರಂಭ ಭಾಗ ಇದು, ಸಾಡೆ ಸಾತಿನ ಮೊದಲ ಹಂತ, ಪ್ರಾರಂಭದ ಭಾಗ. 2025 ಮಾರ್ಚ್ 28ರವರೆಗೂ ಪ್ರಾರಂಭದ ಭಾಗವೇ. 2025 ಮಾರ್ಚ್ 28ರಿಂದ ಜನ್ಮ ಶನಿ ಪ್ರಾರಂಭ 2.5 ವರ್ಷ. ಅದಾದ್ಮೇಲೆ 2027ಕ್ಕೆ ಅಂತ್ಯ ಶನಿ ಪ್ರಾರಂಭ ಆಗಿ 2029ಕ್ಕೆ ಸಾಡೆ ಸಾತಿ ಮುಕ್ತಾಯ ಆಗುತ್ತೆ. ಜನ್ಮ ಜಾತಕದಲ್ಲಿ ಶನಿಯ ಪ್ರಭಾವ ಎಲ್ಲಿದೆ ಅಂತ ತಿಳ್ಕೊಳ್ಬೇಕು ನೀವು. ಚೆನ್ನಾಗಿದ್ದರೆ ಸಂತೋಷ, ಸಾಡೆ ಸಾತಿಯಿಂದ ಸಮಸ್ಯೆ ಇಲ್ಲ. ನನಗೆ ಸಮಸ್ಯೆ ಆಗ್ತಾ ಇದೆ ಅಂತಂದರೆ ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ, ಅದು ಪರಿಹಾರ ಮಾಡಿಸ್ಕೊಳ್ಳಿ, ಅದು ಭಾಳ ಇಂಪಾರ್ಟೆಂಟು ಅಷ್ಟೇ. ಓಕೆನಾ? ಶನಿಗೆ ಸಂಬಂಧಪಟ್ಟಾಗೆ ಪ್ರತಿ ತಿಂಗಳಿಗೊಮ್ಮೆ ಒಂದ್ಸಲ ತೈಲಾಭಿಷೇಕ ಮಾಡಿಸ್ತಾ ಹೋಗಿ. 2029ರವರೆಗೂ ಮೀನರಾಶಿಯವರು ಪ್ರತಿ ತಿಂಗಳು ಸಾಡೆ ಸಾತಿ ಪ್ರಭಾವದಿಂದ ನೀವು ಒಳಗಾಗ್ತಾ ಇದ್ದರೆ ತೈಲಾಭಿಷೇಕ, ಅರ್ಧ ಲೀಟರ್ ಎಣ್ಣೆ ತೊಗೊಂಡೋಗಿ ಶನೀಶ್ವರನ ದೇವಸ್ಥಾನದಲ್ಲಿ ಅಭಿಷೇಕ, ತೈಲಾಭಿಷೇಕ ಮಾಡಿಸುವಂಥದ್ದು. ಅಥವಾ 15 ದಿನಕ್ಕೆ ಒಮ್ಮೆ ಬರುವಂತಹ ಪ್ರದೋಷದ ದಿನ ಶಿವನ ಆರಾಧನೆ ಅಥವಾ ಶಿವನ ದರ್ಶನ, ಶಿವನ ಸ್ಪರ್ಶ, ಮಂತ್ರ ಉಚ್ಚಾರಣೆ, ಮತ್ತು ನಂದಿ ಕೊಂಬಿನಿಂದ ಸ್ವಾಮಿ ದರ್ಶನ. ಯಾಕಂದರೆ ಶನಿಗೆ ಅಧಿಪತಿಯಾದಂಥವನು ಪರಮೇಶ್ವರನ ಆರಾಧನೆ ಮಾಡಿದ್ರು ಕೂಡ ಶನಿಯಿಂದ ಪ್ರಭಾವ ಕಡಿಮೆ ಆಗುತ್ತೆ, ಉಗ್ರತ್ವ ಕಡಿಮೆ ಆಗುತ್ತೆ. ಸಂಪೂರ್ಣ ದೋಷ ನಿವೃತ್ತಿ ಆಗಲ್ಲ, ಉಗ್ರತ್ವ ಕಡಿಮೆ ಆಗುತ್ತೆ. ಇದನ್ನು 2029ರ ತನಕ ನೀವು ಕಂಟಿನ್ಯೂ ಮಾಡ್ಕೊಳ್ತು ಹೋಗಬೇಕು. ಇನ್ನು ನಿಮ್ಮ ರಾಶಿಯಲ್ಲೇ ಕುಜ ಮತ್ತು ರಾಹು ಇದ್ದಾರೆ. ಇದೊಂದು ಕುಜರಾಹು ಸೇರಿದಾಗ ಸ್ವಲ್ಪ ಶಸ್ತ್ರಚಿಕಿತ್ಸೆ, ಹಾಸ್ಪಿಟ್ಲ್ಗೆ ಹೋಗೋದು, 1-2 ದಿನ ರೆಸ್ಟ್ ತೊಗೊಳ್ಳೋದು, ಹೊಟ್ಟೆ ನೋವು ಬರುವಂಥದ್ದು, ಅಗ್ನಿಮಾಂದ್ಯ ಅಂದರೆ ಡೈಜೆಸ್ಟಿವ್ ಸಿಸ್ಟಮಲ್ಲಿ ತೊಂದರೆ ಮಾಡ್ಕೊಳ್ಳೋದು, ಸುಮ್ಮನೆ ಅಪವಾದ ಬರುವಂಥದ್ದು, ಈ ಥರದ್ದೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು ಮೇ ತಿಂಗಳು ಭಾಳ ಒಳ್ಳೆಯದು. ಮೇಲಾಗಿ ನಿಮ್ಮ ಪ್ರಯತ್ನಗಳೆಲ್ಲ ಮೇ ತಿಂಗಳಲ್ಲಿ ಸಕ್ಸಸ್. ಏನು ಗುರುಗಳೇ, ಗುರುಬಲ ಹೋಗ್ತಾ ಇದೆ ಅಂತೀರಾ, ಸಕ್ಸಸ್ ಅಂತೀರಾ, ಹೆಂಗೆ ನಾವು ನಂಬಕ್ಕೆ ಸಾಧ್ಯ? ಹೌದು, ಮೇ ತಿಂಗಳಲ್ಲಿ ನಿಮಗೆ ಸಕ್ಸಸ್, ದಿಢೀರಂತ ಧನ ಸಂಪಾದನೆ, ಧನಾಗಮನ, ಧನವೃದ್ಧಿ, ಆಮೇಲೆ ಸ್ಟ್ರೆಸ್ ಲೈಫು ಕಮ್ಮಿ ಆಗುತ್ತೆ. ನಿಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರಿಗೆ ನೀವು ಬಲ ಕೊಡ್ತೀರಾ, ನೀವೇ ಒಂದು ಮಾರ್ಗದರ್ಶಕರಾಗಿರ್ತೀರಾ, ಗುರುಸ್ಥಾನದಲ್ಲಿರ್ತೀರ ಮೀನ ರಾಶಿಯವರು. ಅಂದರೆ ನೀವೇನೇ ಹೇಳಿದ್ರು ಕೂಡ ಅದು ಸತ್ಯಕ್ಕೆ ತುಂಬ ಹತ್ತಿರದಲ್ಲಿರುತ್ತೆ. ಇದೆಲ್ಲ ನಿಮ್ಗೆ ಭಾಳ ಪಾಸಿಟಿವ್ ಆಗುತ್ತೆ. ಇನ್ನು 3ನೇ ಮನೆಗೆ ರವಿ ಬರ್ತಾರೆ. ಸೂರ್ಯ ಬಂದಾಗ ಏನು, ತೃತೀಯದ ರವಿ ಬುದ್ಧಿವಂತರಾಗಿಯೂ ಪರಾಕ್ರಮಿಯಾಗಿಯೂ ಮತಿ ವಿಕ್ರಮವಾನ್. ಸಾಮಾನ್ಯವಾಗಿ ತೃತೀಯದಲ್ಲಿ ಪಾಪಗ್ರಹರಿದ್ದರೆ ಬಲಿಷ್ಠ ಉತ್ತಮವಾದ ಸ್ಥಾನ ಫಲಗಳು ಸಿಗುತ್ತೆ. ಗೋಚಾರದಲ್ಲಿ ಉತ್ತಮ ಮಟ್ಟದ ಕ್ರೀಡಾಳುವನ್ನಾಗುವು, ಸಾಹಸಿಯನ್ನಾಗು ರೂಪಿಸುವಂಥ ಶಕ್ತಿ ತೃತೀಯ ಸೂರ್ಯನಿಗಿದೆ. ಯಾರ್ಯಾರು ಸ್ಪೋರ್ಟ್ಸಲ್ಲಿದ್ದೀರಾ, ಯಾರ್ಯಾರು ಕ್ರೀಡೆಗಳಲ್ಲಿ ತುಂಬ ಉತ್ತುಂಗಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಅವರೆಲ್ಲ ಪ್ರಯತ್ನ ಪಡ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸಾಫ್ಟ್ವೇರು, ಕೋಡಿಂಗು, ಹ್ಯಾಕರು, ಕಂಪ್ಯೂಟರ್ ಸೈನ್ಸು, ಇಂಜಿನಿಯರ್ ರಿಲೇಟೆಡ್ಡು, ಆರ್ಕಿಟೆಕ್ಟ್ ರಿಲೇಟೆಡು, ಈ ಥರದ ರಿಲೇಟೆಡ್ ಆಗಿರ್ತಕ್ಕಂಥ ಹಲವಾರು ವಿಚಾರಗಳಲ್ಲಿ ನೀವು ಸಕ್ಸಸ್ ಕಾಣ್ತೀರಾ. ಮತ್ತು ಕುಜ, ಶನಿ, ರಾಹು ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಜಾತಕದಲ್ಲಿ ಬಲಿಷ್ಠವಾಗಿದ್ದರೆ ಇನ್ನಷ್ಟು ಮತ್ತಷ್ಟು ಪ್ರಬಲವಾದ ಸುಫಲಗಳನ್ನು ನೀವು ಪಡಿತೀರಾ. ಅಂದರೆ ವಿದ್ಯಾಭ್ಯಾಸ ಕ್ಷೇತ್ರದಿಂದ ಉದ್ಯೋಗದವರೆಗೂ ಏನೂ ಸಮಸ್ಯೆ ಇಲ್ಲ ಅಂತ ಬಂತು. ವ್ಯಾಪಾರದಲ್ಲಿ ಸ್ವಲ್ಪ ಸಣ್ಣ ಕಿರಿಕಿರಿ ಬರುತ್ತೆ. ಕಾರಣ ದ್ವಿತೀಯದಲ್ಲಿ ಬುಧ ಶತ್ರುಸ್ಥಾನದಲ್ಲಿದ್ದಾರೆ, ಅವರೇ ನಿಮ್ಮ ಚತುರ್ಥಾಧಿಪತಿ ಮತ್ತು ವಿವಾಹ ಸ್ಥಾನಾಧಿಪತಿ. ಸ್ವಲ್ಪ ವಿವಾಹದ ವಿಚಾರದಲ್ಲೂ ವಿಳಂಬ ಆಗುತ್ತೆ. ಮೀನ ರಾಶಿಯವರಿಗೆ ಸ್ವಲ್ಪ ನಿದ್ರೆ ಕಡಿಮೆ, ಸುಖ ಕಡಿಮೆ. ತುಂಬ ಊಟ ಜಾಸ್ತಿ ಮಾಡಿದ್ರು ಒಂದು ಮಾತ್ರೆ ಹಾಕೋಬೇಕು, ಊಟ ಕಡಿಮೆ ಮಾಡಿದ್ರು ಒಂದು ಮಾತ್ರೆ ಹಾಕೋಬೇಕು. ಆ ಥರ ಸ್ವಲ್ಪ ಮೀನ ರಾಶಿಯವರಿಗೆ ಫ್ಲಕ್ಚುಯೇಷನ್ಸ್ ಆಗುತ್ತೆ. ಬಟ್ ಏನಪ್ಪ ಅಂತಂದರೆ ಜನ್ಮಜಾತಕದಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗುವಂಥದ್ದು, ವ್ಯಾಪಾರ ಸ್ವಲ್ಪ ಅಸಮಾಧಾನ ಆಗುವಂಥದ್ದು, ಬೇರೆಯವ್ರ ಇನ್ಫ್ಲೂಯೆನ್ಸ್ ಜಾಸ್ತಿ ನಿಮ್ಮ ಮೇಲೆ ಬೀಳ್ತಾ ಇದೆ ಅಂತ ಅನಿಸೋವಂಥದ್ದು, ಈ ಥರದ್ದೆಲ್ಲ ಆಗ್ಬೋದು. ಅದನ್ನು ನೀವು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ಭಾಳ ಉತ್ತಮ. ಇನ್ನು ಶುಕ್ರ ತೃತೀಯಕ್ಕೆ ಬಂದರೆ, ತೃತೀಯದ ಶುಕ್ರನು ಗೋಚಾರದಲ್ಲಿ ಮೀನರಾಶಿಯವರಿಗೆ ಸಹೋದರರಿಂದ ಉತ್ತಮವಾದ ಫಲ ಹಾಗೂ ಸ್ತ್ರೀ ಸುಖ ಅಭಿವೃದ್ಧಿ, ಲೋಭಗಳು ದೂರವಾಗುವಂಥದ್ದು, ವಿಲಾಸದ ಜೀವನವನ್ನು ಮಾಡುವಂಥದ್ದು, ಸಮವಸ್ತ್ರಧಾರಿಗಳಾಗ್ತಾ ಇರತಕ್ಕಂಥದ್ದು, ಕಲಾಧಾರಣ ಅಂದರೆ ಕಲೆಯಲ್ಲಿ ಹೆಚ್ಚು ಮಹತ್ವವನ್ನು ಕೊಡುವಂಥದ್ದು, ಮತ್ತು ಸಣ್ಣ ಪುಟ್ಟ ಗುಹ್ಯ ರೋಗಗಳು ಅಂತೀವಿ, ಅಂದರೆ ಯೂರಿನರಿ ಇನ್ಫೆಕ್ಷನ್ಸು,
ಡೈಜೆಸ್ಟಿವ್ ಸಿಸ್ಟಮ್ ತೊಂದರೆ ಆಗಿ ಮಲ ಹೋಗುವಂಥ ವಿಸರ್ಜನೆ ಆಗುವಂಥ ಜಾಗದಲ್ಲಿ ತೊಂದರೆ ಆಗುವಂಥದ್ದು, ಒಂದು ಸ್ವಲ್ಪ ಭಯ, ರೋಗದಿಂದ ಅಯ್ಯೋ ನನಗೆ ಹೊಟ್ಟೆ ನೋವ್ತಾ ಇದೆಯಲ್ಲ ಅಂತ ಭಯ ಪಡೋದು, ತಲೆನೋವು ಅಂತ ಭಯ ಪಡೋದು, ಈ ಥರದ ಭಯ ದೂರ ಮಾಡ್ಕೊಳ್ಬೇಕು. ಸಂಪತ್ತು ನಿಮಗೆ ವೃದ್ಧಿ ಆಗುತ್ತೆ, ವ್ಯಾವಹಾರಿಕವಾಗಿ ಸ್ವಲ್ಪ ಎಚ್ಚರ ವಹಿಸಿ. ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ರೈತರಿಗಂತೂ ತುಂಬ ಚೆನ್ನಾಗಿದೆ. ಮೀನರಾಶಿಯವ್ರಿಗೆ ಏನೂ ಭಯ ಪಡೋ ಅವಶ್ಯಕತೆ ಖಂಡಿತ ಇಲ್ಲ. ಓವರಾಲ್ ನೋಡಿದಾಗ ಮೀನರಾಶಿಯವ್ರಿಗೆ ಏನು ದೊಡ್ಡ ಸಮಸ್ಯೆ ಅಂತ ಕಾಣ್ತಿಲ್ಲ. ಗುರುಶಾಂತಿ ಬೇಕು, ಶನಿಗೆ ತಿಂಗಳಿಗೊಮ್ಮೆ ತೈಲಾಭಿಷೇಕ ಬೇಕು, ಅಥವಾ ಶಿವನ ಆರಾಧನೆ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಏನು ಸ್ವಲ್ಪ ದೀರ್ಘ ಪ್ರಯಾಣವನ್ನು ಮಾಡಲು ಸ್ವಲ್ಪ ಯೋಚನೆ ನಿಮ್ಮದಾಗತ್ತೆ. ಆರೋಗ್ಯ ಮತ್ತು ಹವ್ಯಾಸಗಳನ್ನು ಭಾಳಷ್ಟು ವೃದ್ಧಿ ಮಾಡ್ಕೊಳ್ಬೇಕು ನೀವು, ಅಂದರೆ ಚೇಂಜ್ ಮಾಡ್ಕೊಳ್ಬೇಕು. ಧನಲಾಭ ಹಾಗೂ ಸಂತೋಷವಿರುತ್ತೆ ಈ ತಿಂಗಳು. ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಶುಭದಾಯಕ. ಮಾಸದ ಅಂತ್ಯದವರೆಗೂ ಚೈತನ್ಯ ಶಕ್ತಿ ಪ್ರಬಲವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಈ ಮಾಸ ಭಾಳ ಉತ್ತೇಜನಕಾರಿಯಾಗಿರುತ್ತೆ. ಆಮೇಲೆ ನಿಮ್ಮ ಗೌಪ್ಯ ವಿಚಾರಗಳನ್ನು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ನಿಮ್ಮ ಸೀಕ್ರೆಟ್ಸ್ ಅಂತ ಹೇಳ್ತೀವಲ್ಲ, ತುಂಬ ಇಂಪಾರ್ಟೆಂಟ್ ಸೀಕ್ರೆಟ್ಸ್ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್ ಆಗಲಿ, ರಿಲೇಟಿವ್ಸ್ ಆಗಲಿ, ಯಾರಿಗಾದ್ರೂ ಹೇಳಿದ್ರೆ ಬಹಿರಂಗಪಡಿಸಿದ್ರೆ ಅದು ಮತ್ತಾರಿಗೋ ಬಿದ್ದು ಎಲ್ಲರ ಕಿವಿ ಬಿದ್ದು ಕೊನೆಗೆ ಅವಮಾನಕ್ಕೆ ಈಡಾಗ್ತೀರಾ. ಅದಾಗೋದು ಬೇಡ. ಸ್ವಲ್ಪ ಎಚ್ಚರ ವಹಿಸ್ತಕ್ಕಂಥದ್ದು. ಜೀವನದಲ್ಲಿ ಆತುರ ಪಡೋದ್ರಿಂದ ಸ್ವಲ್ಪ ನಿಮ್ಮ ಸಂಸಾರದಲ್ಲಿ ಸ್ವಲ್ಪ ತೊಂದರೆಗಳು ಮಾಡ್ಕೋತೀರಾ. ಆತುರ ಪಡಬೇಡಿ, ಬಿರುಕುಗಳಾಗುತ್ತೆ. ಪ್ರೀತಿ ವಿವಾಹ, ಪ್ರೇಮ ವಿವಾಹದಲ್ಲಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ, ಲವ್ ಮ್ಯಾರೇಜಲ್ಲಿ ಸ್ವಲ್ಪ ತೊಂದರೆಗಳು, ಇಶ್ಯೂಸ್ ಆಗುವಂಥ ಸಾಧ್ಯತೆ. ಹುಷಾರಾಗಿ ಹ್ಯಾಂಡಲ್ ಮಾಡಿ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮವಾದ ಲಾಭ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲೂ ಚೆನ್ನಾಗಿದೆ, ಅದೃಷ್ಟ ನಿಮ್ಮದಾಗುತ್ತೆ. ಸರ್ಕಾರಿ ಕೆಲಸದಲ್ಲೂ ಜಯಪ್ರಾಪ್ತಿ ಇದೆ. ಆಧ್ಯಾತ್ಮಿಕ ಹಾಗೂ ಧಾರ್ಮಿಕಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರುವಂಥದ್ದು ಭಾಳ ಒಳ್ಳೆಯದು. ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ತುಂಬ ಇಂಪಾರ್ಟೆಂಟಾಗಿ ಯೋಚನೆ ಮಾಡಿ. ದಿಢೀರಂತ ನಿರ್ಧಾರ ತಗೊಳ್ಬೇಡಿ. ಮತ್ತು ಈ ಕಾಯಿಲೆಗಳು ಏನಾದರೂ ಬರುವಂಥ ಸಾಧ್ಯತೆಗಳಿದ್ರೆ ಅಥವಾ ಕಾಯಿಲೆಗಳು ಇದ್ದರೆ ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡಿ. ಉಲ್ಬಣ ಆಗುವಂಥ ಸಾಧ್ಯತೆ. ಸುಖನಿದ್ರೆ ವಿಶ್ರಾಂತಿ ಹೆಚ್ಚು ಪಡಿಬೇಕಾಗುತ್ತೆ. ಅಧಿಕವಾದ ಖರ್ಚಂತೂ ಇರುತ್ತೆ ಈ ತಿಂಗಳು. ನಿಮಗೆ ಮೇ ತಿಂಗಳು ವಿಪರೀತ ಖರ್ಚಾಗುತ್ತೆ. ತಕ್ಕಂತೆ ಧನಾಗಮನ ಆಗುತ್ತೆ. ಮಿತ್ರರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಯಾರನ್ನು ನೀವು ತುಂಬ ಆಸೆ ಪಡ್ತೀರೋ ಅಂಥವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಎಲ್ಲದಕ್ಕೂ ಹೂ ಅನ್ಬೇಡಿ, ಎಲ್ಲದಕ್ಕೂ ಅಂತ ತಲೆ ಆಡಿಸ್ಬೇಡಿ. ಏನಾದರೂ ಒಂದು ಸ್ವಲ್ಪ ನಿಮ್ಮದು ಅಂತ ಒಂದು ಸ್ಟ್ರಾಟಜಿ ಇರಲಿ, ನಿಮ್ಮದು ಅಂತ ಒಂದು ಬಲ ಇರಲಿ. ಆ ಬಲಕ್ಕೆ ಒಂದು ಫಲ ಭಗವಂತ ಕೊಡ್ತಾನೆ. ಸಾಧ್ಯವಾದಷ್ಟು ಶಿವನಾರಾಧನೆ, ಶನೇಶ್ವರನಿಗೆ ತೈಲಾಭಿಷೇಕ, ಗುರುಶಾಂತಿ ಹೋಮ ಸಾಮೂಹಿಕವಾಗಿ ಖಂಡಿತ ಮಾಡಿಸ್ಕೊಳ್ಳಿ. ಮೇ ತಿಂಗಳು ಗುರುಬಲ ಇಲ್ಲ ಅಂತಕ್ಕಂಥದ್ದು ಮೀನರಾಶಿಯವ್ರಿಗೆ ಬಹಳ ಪ್ರಬಲವಾಗಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು. ಚಿಂತೆ ಮಾಡಬೇಡಿ. ಭಗವಂತ ಯಾವತ್ತೂ ನಿಮ್ಮನ್ನು ಕಾಯ್ತಾನೆ. ನಿಮ್ಮ ರಾಶಿಯಾಧಿಪತಿ ಯಾರು? ಗುರುನೇ. ಒಳ್ಳೆಯದಾಗತ್ತೆ, ತಲೆ ಕೆಡಿಸ್ಕೋಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.